ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮ ಪಂಚಾಯಿತಿಯಲ್ಲಾಗಿರುವ ಅವ್ಯವಹಾರದ ಕುರಿತು ತನಿಖೆ ನಡೆಸುವಂತೆ ಆಗ್ರಹಿಸಿ ಬಾಗಲಕೋಟೆಯಲ್ಲಿಂದು ಪ್ರತಿಭಟನೆಯನ್ನು ನಡೆಸಲಾಯಿತು. ಸೆಪ್ಟೆಂಬರ್ 30 ಮಧ್ಯಾಹ್ನ 1 ಗಂಟೆ ಕೊಣ್ಣೂರು ಗ್ರಾಮ ಪಂಚಾಯಿತಿಯ ಸದಸ್ಯ ಗದಿಯಪ್ಪ ಅವರ ನೇತೃತ್ವದಲ್ಲಿ ನೂರಾರು ಜನ ಗ್ರಾಮಸ್ಥರು ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು. ನಗರದ ಬಸ್ ನಿಲ್ದಾಣದಿಂದ ಬಾಗಲಕೋಟೆಯ ನಪನಗರದ ಜಿಲ್ಲಾಡಳಿತ ಭವನದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಂಸದ ಪಿಸಿ ಗದ್ದಿಗೌಡರ್ ಹಾಗೂ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಗ್ರಾಮ ಪಂಚಾಯಿತಿಯ ಪಿಡಿಒ ಕಾಮಗಾರಿ ನಡೆಸದೆ ಹಣ ಎತ್ತಿದ್ದಾರೆ ಎಂದು ಆರೋಪಿಸಿದರು. ಕೊಣ್ಣೂರು ಗ್ರಾಮದ ಪ್ರಮುಖರು, ಸ್ಥಳೀಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ನೀವು ಹೋಗಿರ್ತೇನೆ. ಈಗ ನೀವು ಒಮ್ಮೆ ಈಗ ಬಂದು ನಾವು ಏನು ಹೇಳ್ಬೇಕು ಪಾಪ ಅಲ್ರಿ ಸರ್, ಈಗ ನಾವು ಹೇಳಾಗ್ತಿದ್ದೆ, ನೀವು ಹೇಳಾಗ್ತಿದ್ದೆ ಬೇರೆ ರೀ, ನಾವು ಹೇಳಾಗ್ತಿದ್ದೆ ಬೇರೆ. ಮಡ್ಡಿ ಪ್ಲಾಟ್ದಾಗ್ರಿ ಸರ್, ಸರ್ವೆ ನಂಬರ್ 47 247 ರೀ 110 ಪತ್ರ ಕೊಟ್ಟಾರ್ರಿ. ಅವಾಗ ಹೋಗ್ತೀನಿ ತಹಶೀಲ್ದಾರ್ ಸಾಹೇಬ್ರಿ, ಅದ್ರ ಪ್ರಕಾರ ಉತ್ತಾರ ಕೊಟ್ಟಿದ್ರೆ ನಾವು ಕರೆಂಟ್ ಮೀಟರ್ ಜೋಡಿಸ್ಕೊತೀವಿ ರೀ. ಯಾರು ಕೊಟ್ಟಾರ? ತಹಶೀಲ್ದಾರ್ ಸಾಹೇಬ್ರು ಕೊಟ್ಟಾರ ಸರ್. ಆದ್ರೆ ಅದ್ರ ಪ್ರಕಾರ ಇವತ್ತು ಉತ್ತಾರ ಕೊಡಕ್ಕೆ ಪಿಡಿಒ ತಹಶೀಲ್ದಾರ್ ಕೊಡ್ತಂದ್ರೆ ಪಿಡಿಒ ಕೊಡಿಸ್ಬಿಡುವಲ್ರಿ. ಕಾನೂನು ಮಾತಾಡ್ತಾನ್ರಿ, ಕಾನೂನು ಪ್ರಕಾರ ಆದ್ರೆ ಪಿಡಿಒ ಸಸ್ಪೆಂಡ್ ಆಗ್ಬೇಕ್ರಿ. ಇದೆಲ್ಲ ಫೈಲ್ ಜಮಖಂಡಿ ತಹಶೀಲ್ದಾರ್ ಸಮಸ್ಯೆ ಇಲ್ರಿ ಸರ್, ಅವ್ರು ಮಾಡ್ತಂತ ತಿಳಿಯಾರ್ರಿ. ತಹಶೀಲ್ದಾರ್ ನಂಬರ್ ಕೊಡ್ರಿ ಸರ್. ತಮಗೆ ಉತ್ತಾರ ಕೊಡೋದು, ಕರೆಂಟ್ ಪರ್ಮಿಷನ್ ಕೊಡೋಕೆ ಏನು ದೃಢೀಕರಣ ಕೊಡೋದು ಒಂದು. ಆಮೇಲೆ ಈ ಪಿ ಡಿ ಅವ್ರ ಮೇಲೆ ಎನ್ಕ್ವೈರಿ ಮಾಡೋಕೆ ನಾವು ಗಮನಕ್ಕೆ ತಂದು ಒಂದು ಟೀಮ್ ಮಾಡಿ ನಿಮಗೆ ಎನ್ಕ್ವೈರಿ ಮಾಡೋಕೆ ಇದು ಮಾಡ್ತೀವಿ. ಅದು ಎನ್ಕ್ವೈರಿ ಬಂದಾಗ ನಿಮ್ಮ ಗಮನಕ್ಕೂ ಇಲ್ಲೇನು ಒಬ್ಬರು ಯಾರೋ ಕಾಂಟ್ಯಾಕ್ಟ್ ಮಾಡ್ತೀವಿ. ನೀವೇನು ಅಡ್ರೆಸ್ ಹಾಕಿಲ್ಲ ನಿಮ್ಮ ಗಮನಕ್ಕೆ ತಂದು ಅವತ್ತು ಏನು ಒಂದು ಟೀಮ್ ಮಾಡಿ ಬರ್ತಾರೆ ಒಂದು ಟೀಮ್ ಜಿಲ್ಲಾ ಮಟ್ಟದಿಂದ ಒಂದು ಟೀಮ್ ಮಾಡಿ ಹಾಕ್ತೀವಿ. ನಿಮಗೆ ಈವರೆಗೂ ಡೈರೆಕ್ಷನ್ ಕೊಡ್ತೀವಿ. ಏನಪ್ಪ ಅಂದ್ರೆ ಕೊಣ್ಣೂರು ಗ್ರಾಮದೊಳಗೆ ಮಡ್ಡಿ ಪ್ಲಾಟ್ ಅಂತೇಳಿ ಸರ್ವೆ ನಂಬರ್ 247/2 27 ಎಕರೆ ಒಳಗೆ ಕ್ಷೇತ್ರದೊಳಗೆ ಇವತ್ತು ನಮಗೆ ನಿರಾಶ್ರಿತರಿಗೆ ಮೀಸಲಿಟ್ಟಂಥ ಜಾಗ ಒಳಗೆ 1995ರಿಂದ ಇಲ್ಲಿ 1995ರವರೆಗೆ ಸುಮಾರು 108 ಹಕ್ಕುಪತ್ರಗಳನ್ನು ಅಲ್ಲಿರೋ ವಾಸಿರ್ತಕ್ಕಂಥ ಜನರಿಗೆ ನೀಡಲಾಗೈತೆ. ಅವತ್ತು ಯಾರು ನೀಡ್ಯಾರಪ್ಪ ಅಂದ್ರೆ ಅದನ್ನು ಮಾನ್ಯ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಮಾನ್ಯ ತಹಶೀಲ್ದಾರ್ ಸಾಹೇಬರು ನೀಡಿ ಅವತ್ತು ಹಕ್ಕುಪತ್ರ ಇಶ್ಯೂ ಮಾಡ್ಯಾರ ಅವರು. ಆದರೆ ಇವತ್ತು 108 ಹಕ್ಕುಪತ್ರಗಳನ್ನು ಸುಮಾರು 30 ವರ್ಷಗಳಿಂದ ಇವತ್ತು ಎಷ್ಟೋ ಜನ ಕಾಯ್ಕೊಂಡು ಬಂದಾರೋ, ಎಷ್ಟೋ ಜನ ಅವತ್ತು ಗುಡಿಸಲ ಮಳೆ ಮನೆ ಎಷ್ಟೋ ಇವತ್ತು ಹಿಂದೆ ಪ್ರವಾಹ ಬಂದ ನೆರೆ ಇದನ್ನ ಅತಿವೃಷ್ಟಿಯಾಗಿ ಮನೆಗಳು ಬಿದ್ದು ಅಂಥ ಸಂದರ್ಭಗಳೊಳಗೆ ಆ ಕಾಗಪತ್ರ ಅಲ್ಲಜ ಅವ್ರ ಜೀವ ಉಳಿಸ್ಕೊಳಕ್ಕೂ ಅವ್ರಿಗೆ ಕೆಲವೊಂದು ಟೈಮ್ದಾಗ ಆಗಿಲ್ಲ. ಅಂಥದ್ರೊಳಗೆ ಒರಿಜಿನಲ್ ಡಾಕ್ಯುಮೆಂಟ್ ಬೇಡ್ತಾನೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ PDO SR ಬಿರಾದಾರ್ ಮಾಡ್ಯಾರೆ. ನಾವು ಇಲ್ಲಿವರೆಗೆ ಬಂದು ಹೋರಾಟ ಮಾಡಬೇಕಾದ್ರೆ ಇವತ್ತು ಎಷ್ಟು ನೊಂದಿದ್ದಾರೆ ಅನ್ನೋದು ಈ ಜನ ಇವತ್ತು ತಿಳ್ಕೊಬೇಕಾಯ್ತು. ನೀವು ಇವತ್ತು ಬಾಗಲಕೋಟೆವರೆಗೇನು ಒಂದು ಸುಮಾರು 80 ಕಿಲೋಮೀಟ್ರ್ ಇವತ್ತು ವಾಹನಗಳನ್ನು ಬಾಡಿಗೆ ಮಾಡ್ಕೊಂಡು ಇಲ್ಲಿವರೆಗೆ ಬರಬೇಕಾದ್ರೆ ಇವತ್ತು ಜಿಲ್ಲಾಡಳಿತ ಯಾವ ರೀತಿ ಕ್ರಮ ಕೈಗೊಳ್ಳಾಗತ್ತೈತಿ, ಏನು ಆ್ಯಕ್ಷನ್ ತಗೊಳ್ಳಾಗತ್ತೈತಿ ಅನ್ನೋದು ಇವತ್ತು ಇಡೀ ಸಮಾಜ ಒಂದು ಪ್ರಶ್ನೆ ಮಾಡಬೇಕಾಗಿತ್ತು. ಅಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ PDO ಒಂದು ಹಕ್ಕುಪತ್ರ ಪ್ರಕಾರ ಗ್ರಾಮ ಪಂಚಾಯತಿ ಒಳಗೆ ಒಂದು ದೃಢೀಕರಣ ಕೇಳಿದ್ರೆ ನೀ ಸಿದ್ದರಾಮಯ್ಯವರಿಗೆ ಹೋಗ್ರಿ, ನಾವು ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಹೋಗ್ತೀವ್ರಿ, ನಾವು ಹೋಗಕ್ಕೆ ತಯಾರಾಗಿ ಇಲ್ಲಿ ಮಟ್ಟ ಬಂದೀವ. ಆದರೆ ನಾವು ಒಂದು ಕಡೆಯವ್ರಿಗೆ ಎಚ್ಚರಿಕೆ ಕೊಟ್ಟು ಹೋಗಕ್ಕೆ ಬಂದೀವಿ. ಇವತ್ತಿದ್ದು ನಾವು ನಾಳೆ ಸಿದ್ದರಾಮಯ್ಯ ಸಾಹೇಬ್ರ ಕಡೆನೂ ಹೋಗ್ತೀವ, ಮೋದಿಯವ್ರ ಕಡೆನೂ ಹೋಗ್ತೀವ. ಆದರೆ ಹೋಗೋಕ್ಕಿಂತ ಮುಂಚಿತವಾಗಿ ದುಷ್ಟ PDOರಿಗೆ ಒಂದು ಅಂತ್ಯಕಾಲ ಹಾಡಿ ಹೋಗ್ಬೇಕಂತೇಳಿ ಇಲ್ಲಿವರೆಗೆ ಬಂದೀವಿ. ನಮಗೆಲ್ಲ ಜನರಿಗೆ ಹೇಳ್ತಾನೆ, ಇಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಕ್ಕೆ ಬರ್ತಾನೆ. ಏನಂದ್ರೆ
ಗಾಡಿ ಇಳಿದು ಆಕ್ಷನ್ ಮೇಲೆ ಅವ್ರನ್ನ ಬಡಿಯಕ್ಕೆ ಹಲ್ಲೆ ಮಾಡಕ್ಕೆ ಪ್ರಯತ್ನ ಮಾಡ್ತಾನೋ ಅಂತ ಪಿ ಡಿ ಒ ಹೇಳ್ತಾನೋ ಕಾನೂನು ಇದ್ರೆ ಅಷ್ಟೇ ನಾ ಹಕ್ಕುಪತ್ರ ಪ್ರಕಾರ ದೃಢೀಕರಣ ಕೊಡ್ತಾನೆ, ಕಾನೂನು ಬಿಟ್ಟು ಏನೂ ಮಾಡೋಂಗಿಲ್ಲ ಅಂತೇಳಿ ಖಂಡಿತವಾಗಿ ಓಪನ್ ಆಗಿ ಹೇಳಿದಂಥ ಪಿ ಡಿ ಒ SR ಬಿರಾದಾರ್ ಅವರು ಮಹಾನುಭಾವ್ರು ಏನು ಕಾನೂನು ಪಾಲನೆ ಮಾಡ್ಯಾರೇನೋ ಅಂತದ ಇವತ್ತು 3 ಫೈಲ್ಗಳು ಮಾಡ್ಕೊಂಡ್ಬಂದೀವಿ ನಾವು. ಸುಮಾರು 3 ಫೈಲ್ಗಳನ್ನು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದೆವು. ಒಬ್ಬ ಪಿ ಡಿ ಒ ಗ್ರಾಮ ಪಂಚಾಯತಿ ಒಳಗೆ ಯಾವ ರೀತಿ ಅನುದಾನ ತೆಗಿಬೇಕಂದ್ರೆ ಲೇಬರ್ ಹಚ್ಚಿ ಕೆಲಸ ಮಾಡಬೇಕು, ಅವ್ರಿಗೆ ವಾರಕ್ಕೆ ಪೇಮೆಂಟ್ ಮಾಡಬೇಕು. ಅವತ್ತು ಪಿ ಡಿ ಒ ಮಾಡ್ಯಾನಲ್ಲಿ ಲಕ್ಷ ಗಂಟ್ಲೆ ಇವತ್ತು ಹಣ ತೆಗೆದಾನು. ಇವ್ರು ಎಲ್ಲರೂ ಜಾಬ್ ಕಾರ್ಡ್ದವ, ಆದರೆ ಇವ್ರ ಮನೆಗೆ ಬಂದು ಏನು ಹೇಳ್ತಾನಂದ್ರೆ ನಿಮ್ಮ ಅಕೌಂಟಿಗೆ ಜಮಾ ಮಾಡೀವಿ, ನಮ್ಮ ದುಡ್ಡು ಐತೆ, ಅದು ಪಂಚಾಯತಿ ಬರಬೇಕಾದ ದುಡ್ಡು ನಿಮಗೆ ಜಮಾ ಮಾಡೀವಿ, 200 ತಗೋರಿ, ಹೆಬ್ಬಳು ಹತ್ರಿ ಅಂತ ಹೇಳ್ತಾನ. 4 ಬೋಸಡಿ ಮಗ ಒಬ್ಬ ಪಿ ಡಿ ಒಗ ಒಬ್ಬ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಮಾಡಕ್ಕೆ ಬರ್ತಾನ. ಜಿಲ್ಲಾಡಳಿತ ನನ್ನ ಮೇಲೆ ಏನು ಆಕ್ಷನ್ ತಗೋರಿ. ಆದ್ರೆ ಪಿ ಡಿ ಒ ಮಾಡಿರ್ತಕ್ಕಂಥ ಸುಮಾರು 1 ಕೋಟಿ ರೂಪಾಯಿ ಅವ್ಯವಹಾರ ಆಗೈತಿ ಕೊಣ್ಣೂರು ಗ್ರಾಮ ಪಂಚಾಯತಿ ಒಳಗೆ. 1 ಕೋಟಿ ರೂಪಾಯಿ ಅವ್ಯವಹಾರ ಆಗೈತಿ. ಜಿಲ್ಲಾಧಿಕಾರಿಗಳು ಇಲಾಖೆ ತಳಗ ಜಿಲ್ಲಾ ಪಂಚಾಯತಿ ಐತಿಲ್ಲ, ಆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ನೋಡಲ್ ಆಫೀಸರ್ ಅಂತೇಳಿ ಇರ್ತಾರ, ಹೊಂಬಡಿಸ್ಮಣ್ಣ ಅಂತೇಳಿ ಇರ್ತಾರ, ತಾಲೂಕಾ ಅಧಿಕಾರಿಗಳು ಇರ್ತಾರ. ಅವ್ರು ಯಾರು ಎನ್ಕ್ವೈರಿ ಮಾಡಂಗಿಲ್ಲ. ಯಾಕಂದ್ರೆ ನಿಮಗೂ ನೇರವಾಗಿ ಕಮಿಷನ್ ಬಂದು ಮುಟ್ಟಾಗ್ದೈತಿ ಬಾಗಲಕೋಟೆವರೆಗೆ. ಇವನು ಅದಕ್ಕೆ ಬಾಯಿ ಮುಚ್ಕೊಂಡು ಕೂತಿರಿ. ಇವತ್ತು ನಿಮ್ಮ ಪ್ರಾಮಾಣಿಕನೇ ಇದ್ರೆ ನಿಮ್ಗೆ ಕಮಿಷನ್ ಬರಂಗಿಲ್ಲನೋ ಅಂತ ಸಾಬೀತು ಮಾಡೋದಾದ್ರೆ ಇವತ್ತು ಸಾಯಂಕಾಲ 6 ಗಂಟೆಗೆ ಪಿ ಡಿ ಒ ಅರೆಸ್ಟ್ ಆಗಬೇಕು. ನಾವು ದಾಖಲೆ ಕೊಟ್ಟು ರಿಜಿಸ್ಟರ್ ಕೊಟ್ಟು ಎಲ್ಲ ಕೊಟ್ಟು ನೀವು ಸಾಯಂಕಾಲ ಅರೆಸ್ಟ್ ಮಾಡಬೇಕು ಪಿ ಡಿ ಒನ. ಒಂದು ವೇಳೆ ಮಾಡದೇ ಇದ್ರೆ ಇವತ್ತು 200 ಜನ ಬಂದೀವು, ಇನ್ನು 500 ಜನನೂ ಬರ್ತೀವಿ ಕೊಣ್ಣೂರಿಂದ ಇಲ್ಲಿ ಬಾಗಲಕೋಟೆಗೆ. ನಾವು ಕೇಳಿದ್ದೇನ್ರಿ, ನಾವು ಏನು ಆಸ್ತಿ ಕೇಳಿಲ್ಲ, ನಾವು ಏನು 108 ಹಕ್ಕುಪತ್ರ ಕೊಟ್ಟಿರಿ, ಅದ್ರ ಪ್ರಕಾರ ಈ ಸ್ವತ್ತು ಉತ್ತಾರ ಕೂಡ ತಿಳಿವೆ. ಅದೇ ಪ್ರಕಾರ ಅಲ್ಲಿ ಅವ್ರಿಗೆ ಆಸ್ತಿ ಇಲ್ಲ, ಮನೆ ಇಲ್ಲ ಅಂಥವ್ರಿಗೆ ಹೊಸದಾಗಿ ಹಕ್ಕುಪತ್ರ ಕೊಟ್ಟು ಅವ್ರಿಗೆ ಉತ್ತಾರ ಕೂಡ ತಿಳಿವು. ಇವತ್ತು ಇಡೀ ಒಂದು ಗುಡ್ಡಗಾಡು ಪ್ರದೇಶದಾಗ ಹೋದ್ರೂ ಇವತ್ತು ಸರ್ಕಾರ ಕರೆಂಟ್ ಕೊಡ್ತೈತೆ. ಅಲ್ಲಿ ಒಂದೇ ಮನೆ ಇದ್ರೂ ಇವತ್ತು ಗುಡ್ಡಗಾಡದೊಳಗೆ ಇಲ್ಲೇ ಚಿಕ್ಕಮಗಳೂರು ಒಳಗೆ ಒಂದು ಹಳ್ಳಿ ಐತಿ, ಅಲ್ಲಿ 2 ಕುಟುಂಬಗಳದಾವ. ಗುಡ್ಡದಾಗ 60 ಕಿಲೋಮೀಟ್ರ್, ನಗರ ಪ್ರದೇಶದಿಂದ 60 ಕಿಲೋಮೀಟ್ರ್ ಐತಿ. ಆ 2 ಮನೆಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು 2 ಮನೆಗೆ ವಿದ್ಯುತ್ ಕೊಟ್ಟೈತಿ ಸರ್ಕಾರ. ನಾವು ಮಡ್ಡಿ ಪ್ಲಾಟ್ದಾಗ 400 ಕುಟುಂಬಗಳು ವಾಸದಾವ. ರಾತ್ರಿ ಇವತ್ತು ಲೈಟ್ ಇರಂಗಿಲ್ಲ ರೀ, ಯಾರಿಗೆ ಹೇಳ್ಬೇಕಾ? ಇವತ್ತು ಇವರು ಯಾವ ದೇಶದಾಗ ಅದಾರ ಅನ್ನೋದು ಕಾನೂನು ಕೇಳಬೇಕಾಯ್ತು. ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀರಿ, ಎಲ್ಲಿ ಪ್ರಜಾಪ್ರಭುತ್ವ ಕಾನೂನು ಹೋರಾಟ ಮಾಡಕತ್ರೆ ಕೇಸ್ ಮಾಡ್ತೀರಿ. ಇವತ್ತು ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ, ಅಲ್ಲಿ ರಸ್ತೆಗಳು ಒಂದೂ ಇಲ್ಲ, ವಿದ್ಯುತ್ ತಂತ್ರ ರಾತ್ರಿ ಇರೋದೇ ಇಲ್ಲ. ಇಂಥ ಪರಿಸ್ಥಿತಿ ಒಳಗೆ ನ್ಯಾಯ ಕೇಳಕ್ಕೆ ಹೋದ್ರೆ ಪಿ ಡಿ ಒ ಮಹಿಳೆಯರ ಮೇಲೆ ಹಲ್ಲೆ ಮಾಡ್ತಾನೋ. ನಾವು ಏನು ಮಾಡ್ಬೇಕು ಇದಕ್ಕೆ? ಇವತ್ತು ಸುಮಾರು 1 ಕೋಟಿ ರೂಪಾಯಿ ಅವ್ಯವಹಾರ ಆಗಿದ್ದ ದಾಖಲೆಗಳದಾವು. ಆ ದಾಖಲೆ ಪ್ರಕಾರ ನಾವು CO ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಕೊಡ್ತೀವ. ಆ ಫೈಲ್ ಪ್ರಕಾರ ಇವತ್ತು ಎನ್ಕ್ವೈರಿ ಆಗಬೇಕು. ಪಿ ಡಿ ಒ ಸಸ್ಪೆಂಡ್ ಆಗಬೇಕು. ಪಿ ಡಿ ಒ ಸಸ್ಪೆಂಡ್ ಆಗಬೇಕಾದ್ರೆ ಸುಮ್ಮನೆ ಬಾಯಿ ಮಾತಿಗೆ ಯಾವುದೇ ವಿರೋಧಕ್ಕಾಗಲಿ ಪಿ ಡಿ ಒರ ಮೇಲೆ ದ್ವೇಷಕ್ಕಾಗಲಿ ಹೇಳಕತ್ತಿಲ್ಲ. ನಾವು ಅವ್ರ ದಾಖಲೆ ಸಮೇತ ತಗೊಂಡು ಬಂದೆವು. ಕಾನೂನು ಪ್ರಕಾರ ಯಾವ ರೀತಿ ಬಿಲ್ ತೆಗಿಬೇಕು, ಕೆಲಸ ಮಾಡಿದ್ಲ ಯಾವ ರೀತಿ ಬಿಲ್ ತೆಗೆದಾರ ಅನ್ನೋದು ಇಲ್ಲಿ ಫಸ್ಟ್ ಹೊತ್ತಿ ಐತಿ. 1 ರೂಪಾಯಿ ಕೆಲಸ ಮಾಡಿದ್ರೆ ಬಿಲ್ ತೆಗಿತಾನೆ ಪಿ ಡಿ ಒ. ಅದಕ್ಕೆ ಅವಂಗೆ ಅಧಿಕಾರ ಐತಿ. ನಮ್ಮ ಹಕ್ಕುಗಳನ್ನ ಕೇಳಿದ್ರೆ ನಮ್ಮನ್ನು ಜೈಲಿಗೆ ಅಟ್ಟಾಕ ನೀವು ಪೊಲೀಸರು ಕಳಿಸ್ತೀರಿ. ಇದು ಯಾವ ಕಾನೂನ? ಜಿಲ್ಲಾಧಿಕಾರಿಗಳು ಇವತ್ತು ಹೇಳಬೇಕಾಗಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳು ಎಷ್ಟು ನೀವು ಕಡಕದಿರಲಿ ಅಷ್ಟೇ ಕಡಕಲೇ ಇವತ್ತು ಕೊಣ್ಣೂರಿಗೆ ಆದೇಶ ಮಾಡ್ಬೇಕಂತೇಳಿ ನಾವು ನಿಮ್ಮ ತಲೆ ಬಂದೆವು. ನಿಮ್ಮ ಮೇಲೆ ನಂಬಿಕೆ ಇರೋ ಕಾರಣಕ್ಕಾಗಿ ಇವತ್ತು ಕೊಣ್ಣೂರದಿಂದ ಎಷ್ಟು ವಾಹನಗಳನ್ನು ಬಾಡಿಗೆ ಮಾಡ್ಕೊಂಡು ಬಂದೆವು. ಕೊಣ್ಣೂರು ಗ್ರಾಮ ಪಂಚಾಯತಿ ಪಿ ಡಿ ಒರು ಸುಮಾರು 1 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ದಕ್ಕೆ ಎಲ್ಲ ದಾಖಲೆಗಳನ್ನು, MB ರೆಕಾರ್ಡ್ಸ್ನ, NMR ರೆಕಾರ್ಡನ್ನ, ಫೋಟೋ ದಾಖಲೆಗಳನ್ನು, GPS ಫೋಟೋ ಎಲ್ಲ ತಂದೀವಿ ನಾವು ಇವತ್ತು.